ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವಿಸಲ್ಪಟ್ಟಂಥ ಈ ಒಂದು ಬೆಳಗಿನ ಸಮಯಕ್ಕಾಗಿ ದೇವಾದಿ ದೇವನಿಗೆ ಸ್ತೋತ್ರವಾಗಲಿ. ದೇವರ ಸ್ವರವನ್ನು ಕೇಳಲಿಕ್ಕೆ ದಾಹದಿಂದ ಕೂಡಿರುವಂಥ ದೇವಜನರೇ, ಇವತ್ತು ಸತ್ಯವೇದದಲ್ಲಿ ದೇವರು ನಮ್ಮನ್ನು ಕುರಿತು ಯಾವ ವಾಕ್ಯದೊಂದಿಗೆ ದೇವರು ನಮ್ಮನ್ನು ಬಲಪಡಿಸುತ್ತಾನೆ ಅನ್ನುವ ಸತ್ಯವನ್ನು ನಾವು ಸತ್ಯವೇದದಿಂದಲೇ ನಾವು ಧ್ಯಾನಿಸೋಣ. ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಚನ ಹೇಳ್ತಾ ಇದೆ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ಈ ಸ್ವರವನ್ನು ಕೇಳುವಂಥ ದೇವರ ಮಕ್ಕಳೇ, ಮೋಶೆಯ ಸಂಗಡ ದೇವರು ಮಾತನಾಡುತ್ತಿದ್ದನು. ಒಬ್ಬ ಮನುಷ್ಯನು, ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನ ಜೊತೆಯಲ್ಲಿ ಹೇಗೆ ಮುಖವನ್ನು ದೃಷ್ಟಿಸಿ ಮಾತನಾಡುತ್ತಾನೋ ಹಾಗೆಯೇ ಮೋಶೆಯ ಸಂಗಡ ದೇವರು ಮುಖಾಮುಖಿಯಾಗಿ ಮಾತನಾಡುತ್ತಾ ಇದ್ದನು. ಇವತ್ತು ದೇವರು ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನ? ಇವತ್ತು ದೇವರು ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನ ಅನ್ನುವಂಥ ಸತ್ಯವನ್ನು ನಾವು ತಿಳಿಯಬೇಕಾಗಿದೆ. ಹೇಗೆ ಮಾತಾಡ್ತಾ ಇದ್ದಾನೆ? ದೇವರು ವಾಕ್ಯದಲ್ಲಿ, ದರ್ಶನದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥವನು. ಮೋಶೆ ಸಾತ್ವಿಕನು, ದೀನ ಮನಸ್ಸುಳ್ಳವನು. ದೇವರು ಮಾತನಾಡುವಂಥದ್ದು ದೀನ ಮನಸ್ಸುಳ್ಳವರ ಸಂಗಡ, ತಗ್ಗಿಸಿಕೊಳ್ಳಂಥವರ ಸಂಗಡ ಆತನು ಮಾತನಾಡುತ್ತಾನೆ. ಆದ್ದರಿಂದ ಮೋಶೆಯ ಕೂಡ ಮಾತನಾಡಿದ ದೇವರು ನಮ್ಮ ಕೂಡಲೂ ಇವತ್ತು ಮಾತನಾಡುತ್ತಾ ಇದ್ದಾನೆ. ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ. ಎಷ್ಟು ಜನ ಗ್ರಹಿಸ್ತಾ ಇದ್ದೀರಿ? ದೇವರ ಮಾತನ್ನು ಎಷ್ಟು ಜನ ಕೇಳ್ತಾ ಇದ್ದೀರಿ? ದೇವರು ಮಾತನಾಡುವ ದೇವರು. ಅವನು ಒಂದು ಕಡೆ ಮೌನವಾಗಿ ಕೂತ್ಕೊಳ್ಳುವ ದೇವರಲ್ಲ, ಚಲಿಸದೇ ಇರುವ ದೇವರಲ್ಲ. ಆತನು ಮಾತನಾಡುತ್ತಾ ಇದ್ದಾನೆ. ದರ್ಶನದಲ್ಲಿ ಮಾತಾಡ್ತಾನೆ, ವಾಕ್ಯದಲ್ಲಿ ಮಾತಾಡ್ತಾನೆ, ಆಲೋಚನೆಗಳಲ್ಲಿ ಮಾತಾಡ್ತಾನೆ, ಸ್ವಪ್ನದಲ್ಲಿ ಮಾತಾಡ್ತಾನೆ. ನಮ್ಮ ದೇವರು ಮಾತನಾಡುತ್ತಲೇ ಇರುತ್ತಾನೆ. ಆದ್ದರಿಂದ ನಮ್ಮ ದೇವರು ಮಾತನಾಡುವ ದೇವರು. ಒಂದು ವೇಳೆ ಇದುವರೆಗೂ ದೇವರ ಸ್ವರವನ್ನು ನೀವು ಕೇಳದೇ ಇದ್ದರೆ, ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಸ್ವರವನ್ನು ಕೇಳಬೇಕು, ನನ್ನೊಂದಿಗೆ ನೀನು ಮಾತನಾಡು, ನೀನು ಮಾತನಾಡು, ನನ್ನ ಕೂಡ ಮಾತನಾಡು ದೇವರೇ ಎಂಬುದಾಗಿ ಕೇಳುವುದಾದರೆ ಆತನು ಖಂಡಿತವಾಗಿ ನಿಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ. ಸಾಮುವೇಲನೊಂದಿಗೆ ದೇವರು ಮಾತನಾಡಿದರು. ಸಾಮುವೇಲ ಬಾಲಕ ದೇವರು ಆತನೊಂದಿಗೆ ಮಾತನಾಡ್ತಾ ಇದ್ದಾರೆ. ಸ್ತೋತ್ರ. ಅಬ್ರಾಮನೊಂದಿಗೆ ಮಾತನಾಡ್ತಾ ಇದ್ದಾರೆ ದೇವರು. ಇಸಾಕನೊಂದಿಗೆ, ಯಾಕೋಬನೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಸ್ತೋತ್ರ. ದೇವರು ಮಾತನಾಡ್ತಾ ಇದ್ದಾನೆ. ಮನುಷ್ಯರ ಕೂಡ ಮಾತ್ರ ಅಲ್ಲ, ದೇವರು ಪ್ರಾಣಿಗಳು ಕೂಡ ಮಾತನಾಡಿದರು. ಕತ್ತೆಗೆ ಮಾತನಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟರು. ಬಿಳಾಮನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಆತನು ಬಾಲಾಕನ ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟವನು ಹೋದಾಗ ಆತನನ್ನು ತಡೀಲಿಕ್ಕೆ ಕತ್ತೆಯೊಂದಿಗೆ ದೇವರು ಶಕ್ತಿಯನ್ನು ಕೊಟ್ಟು ಕತ್ತೆ ಮಾತನಾಡುವ ಹಾಗೆ ಆತನನ್ನು ಎಚ್ಚರಿಸುತ್ತಾ ಇದೆ. ಬಿಳಾಮನೆ, ನೀನು ಹೋಗುವ ಮಾರ್ಗ ಸರಿ ಇಲ್ಲ, ನೀನು ಮಾಡುವ ಕಾರ್ಯ ಸರಿ ಇಲ್ಲ ಎಂಬುದಾಗಿ ಕತ್ತೆಗೆ ಮಾತನಾಡುವ ಶಕ್ತಿ ಕೊಟ್ಟ ದೇವರು ಇವತ್ತು ನಮಗೂ ಮಾತನಾಡುವಂಥ ಶಕ್ತಿ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಮಾತನಾಡುವ ದೇವರ ಮಕ್ಕಳಾಗಿದ್ದೇವೆ. ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತನಾಡುವನು. ನೋಡಿದ್ರ? ಮೋಶೆ ಯಾರಾಗಿದ್ದಾನೆ ಅಂದರೆ ಆತನ ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥವನಾಗಿದ್ದಾನೆ. ಆತನು ನಂಬಿಗಸ್ತನಾಗಿದ್ದಾನೆ. ಆತನ ಜೊತೆಯಲ್ಲಿ ದೇವರು ಗೂಢವಾಗಿ ಅಲ್ಲ, ರಹಸ್ಯವಾಗಿ ಅಲ್ಲ, ಆತನು ಬಹಿರಂಗವಾಗಿಯೇ, ಮುಖಾಮುಖಿಯಾಗಿಯೇ ಆತನು ಮಾತನಾಡುತ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ದೇವರೇ ನನ್ನೊಂದಿಗೆ ಮಾತನಾಡು. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆದರೆ ಇದುವರೆಗೂ ದೇವರು ಮಾತನಾಡದೇ ಇದ್ದರೆ ನಮ್ಮಲ್ಲಿ ಏನೋ ನಮಗೂ ದೇವರಿಗೂ ಮಧ್ಯದಲ್ಲಿ
ಏನೋ ಭಿನ್ನಾಭಿಪ್ರಾಯಗಳಿದೆ, ಕೊರತೆ ಇದೆ. ಆ ಕೊರತೆ ನೀಗಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರೇ, ಈ ರಾತ್ರಿಯಲ್ಲಿ ಮಾತನಾಡು, ಈ ರಾತ್ರಿಯಲ್ಲಿ ಮಾತನಾಡು ಎಂಬುದಾಗಿ ನೀವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಿ ದೇವರು ಮಾತನಾಡ್ತಾನೆ. ಆತನು ಸಹಾಯ ಮಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಪ್ರಿಯರೇ, ಆತನು ಮಾತನಾಡುವ ದೇವರಾಗಿದ್ದಾನೆ. ಆದ್ದರಿಂದ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುವಂತೆ ಎಲ್ಲ ದೇವಚನರೇ, ಕರ್ತನೇ ಇವತ್ತು ನನ್ನೊಂದಿಗೆ ನೀನು ಮಾತನಾಡು. ದೇವರೇ, ನನ್ನನ್ನು ಇವತ್ತು ಸ್ವಾಮಿ ದೇವರೇ ಸ್ತೋತ್ರ, ನಿನ್ನ ಚಿತ್ತಕ್ಕೆ ದೇವರೇ ಸ್ತೋತ್ರನ ಉಪಯೋಗಿಸು. ನನ್ನೊಂದಿಗೆ ಮಾತನಾಡು. ನಮ್ಮ ಮೂಲ ಪಿತೃಗಳ ಸಂಗಡ ಮಾತನಾಡಿದ ದೇವರು ನನ್ನೊಂದಿಗೂ ಮಾತನಾಡು ಎಂಬುದಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ಉದಯ ಕಾಲದಲ್ಲಿ ಕರ್ತನೆ ನೀನು ಮಾತನಾಡುವ ದೇವರು, ನಿನ್ನ ಮಕ್ಕಳಿಗೆ ಆಲೋಚನೆ ಕೊಡುವ ದೇವರು, ನಿನ್ನ ಮಕ್ಕಳನ್ನು ಸಾಂತ್ವನ ಪಡಿಸುವ ದೇವರು. ಸ್ವಾಮಿ, ನಿನ್ನ ಮಕ್ಕಳ ಸಂಗಡ ನೀನು ಮಾತನಾಡು ದೇವರೇ. ನಿನ್ನ ಮಕ್ಕಳ ಅಗತ್ಯಗಳೆಲ್ಲವನ್ನು ಒದಗಿಸಿಕೊಡು ದೇವರೇ. ಸ್ವಪ್ನದಲ್ಲಿ, ದರ್ಶನದಲ್ಲಿ, ವಾಕ್ಯದಲ್ಲಿ ದೇವರೇ ಸ್ತೋತ್ರಪ್ಪ ಮಾತನಾಡಿ ನಿನ್ನ ಮಕ್ಕಳನ್ನು ಬಲಪಡಿಸು. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಪರಲೋಕ ಕೇಳಿದ್ದಕ್ಕಾಗಿ ಸ್ತೋತ್ರ ದೇವರೇ. ಎಲ್ಲ ಮಹಿಮೆ ನಿಮಗೆ ಆಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.